ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇವತ್ತು ಯೂಟ್ಯೂಬರ್ ಟೆಕ್ ವಿತ್ ಭರತ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ನಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗಿತ್ತು, ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ರು. ಅದಕ್ಕೆ ಅವ್ರು ಲೊಕೇಶನ್ ಕಳಿಸಿದ್ರು ಬನ್ನಿ ಅಂತ. ಅದಕ್ಕೆ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅವ್ರ ಮನೆ ಹತ್ರ ಬಂದಿದ್ವಿ. ನೋಡಿ, ಇದೆ ಅವ್ರ ಮನೆ ಒಳಗಡೆನೆ ಸ್ಟುಡಿಯೋ ಮಾಡ್ಕೊಂಡಿದ್ದಾರೆ. ತುಂಬಾ ಟ್ಯಾಲೆಂಟ್ ಇದೆ. ಫೋನಲ್ಲಿ ನೋಡ್ತಾ ಇರ್ತೀನಲ್ಲ ನಾನು. ಸಿಕ್ಸ್ತಲ್ಲಿ ಚಾನಲ್ ಮಾಡೋ ಜನ ಆಗೋಯ್ತು. ಚಾನಲ್ ಪಾಪ ಬಾ ನಿನ್ಗೆ ಸಪೋರ್ಟ್ ಮಾಡು ಅಂತ. ನಡಿಯಪ್ಪ ನಾನು ಮಾಡ್ತೀನಿ, ನಮ್ಮ ಅಪ್ಪ ಅಮ್ಮ ಅಂತ ನನಗೆ ಸಪೋರ್ಟ್ ಮಾಡಲಿಲ್ಲ, ನಾನು ನಿನಗೆ ಮಾಡ್ತೀನಿ ಅಂದ್ಬಿಟ್ಟು ಒಂದು 7 ಲಕ್ಷ ಆಗಿಲ್ಲ ಬಂಡವಾಳ ಹಾಕ್ಬಿಟ್ಟೆ. ಮಾಡಿದೆ. ಇಲ್ಲಿ ಅಷ್ಟು ಹೋಗಿ ಜನ ಇನ್ನೂ ಚಿಕ್ಕ ಹುಡುಗ ಅಂತ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲ ಇಲ್ಲ ಸುಮ್ಮನೆ ಕ್ಯಾಶ್ ಇದಾಗೆ ಹಾಕಿರ್ತಾರೆ ನೋಡಿ. 3 ದಿನದಲ್ಲಿ ಆಗುತ್ತೆ ಅಂತ ಎಷ್ಟು ನೋಡಿ ಬರಕ್ಕೆ ನೋಡ್ತೀನಲ್ಲ ನಾನು. 400 300 ಹಂಗೆ ಅದಕ್ಕೆ ಬೇಜಾರು. ಫಸ್ಟ್ ಎಲ್ಲ ಹೆಲ್ಪ್ ಮಾಡ್ಕೊಟ್ಟೆ. ಹೇಳಿದ ಸ್ಟಾರ್ಟಿಂಗಲ್ಲಿ ಏನು ಮಾಡೋಕ್ಕಾಗಲ್ಲ, ಹೋಯ್ತಾ ಅದು ಕ್ಲಿಕ್ ಆಗುತ್ತೆ. ಅದು ನಮಗೆ ಬೇಜಾರು. ಅವ್ನು ಅದಕ್ಕೆ ಬೇಜಾರಾಗಿ ಪಾಪ ಈ ಥರ ಚಾನಲ್ ಮಾಡ್ರೆ ನೋಡಲ್ಲ ಜನ ಅಂದ್ಬಿಟ್ಟು ಬೇರೆ ಚಾನಲ್ ಮಾಡಿದ್ದೀವಿ. ಒಂದು 8 ಚಾನಲ್ ಇದೆ ಬೇರೆ, ಅದ್ರಲ್ಲಿ ಚೆನ್ನಾಗಿ ಅರ್ನಿಂಗ್ ಆಗ್ತಾ ಇದೆ. ಬೆಳಗ್ಗೆ ಎಲ್ಲ ಅಲ್ಲೇ ಕುತ್ಕೊಂಡು ಇವ್ನು ಎಡಿಟಿಂಗ್ ಮಾಡ್ಕೊಂಡಿರ್ತಾನೆ ಅಲ್ಲಿ. ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬರ್ತೀವಿ. ಅಲ್ಲಿ 3-4 ಕಂಪ್ಯೂಟರ್ ಇದೆ. ನಂದಿದ್ದು ಚಾನಲ್ ಇದೆ, ನಂದು 2 ಚಾನಲ್ ಇದೆ, ಬರೋದು 2 ಚಾನಲ್ ಇದೆ. ಇದು ಎರಡನೇ, ಇದು ಮೊದಲೇ ಚಾನಲ್, ಎರಡನೇ. ಬಟ್ ಏನು ವ್ಲಾಗ್ ಮಾಡೋದು ನೀವು ಮನೇಲಿ? ಮನೇಲೆಲ್ಲ ಒಂದು ಸ್ಟೋರಿ ಇದೆ. ಇನ್ನು ಇದೊಂದು ಬಂದ್ಬಿಟ್ಟು ಶಾರ್ಟ್ಸ್ ಇದೆ, ಇನ್ನೊಂದು ಶಾರ್ಟ್ ಚಾನಲ್ ಮತ್ತು ಗೇಮಿಂಗ್ ಚಾನಲ್ ಇದೆ. ಗೇಮ್ ಮಾಡೋದನ್ನೆಲ್ಲ ಅದನ್ನ ಅಪ್ಲೋಡ್ ಮಾಡ್ತೀನಿ. ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ವಾರ. ಆಮೇಲೆ ಇನ್ನೊಂದು ನಮ್ಮ ಮಗಳದು ಒಂದು ಚಾನಲ್ ಇದೆ, ನಂದು 2 ಚಾನಲ್ ಇದೆ. ಓ, ಎಲ್ಲ ಮಾನಿಟೇಷನ್ ಆಗಿದೆ. ಎಲ್ಲ ಮಾನಿಟೇಷನ್ ಆಗ್ಬಿಟ್ಟಿದೆ. ಮಾನಿಟೇಷನ್ ಆಗಿ ಎಲ್ಲದರಲ್ಲೂ ಪೇಮೆಂಟ್ ಬರ್ತಾ ಇದೆ. ನಾವು ಲೈವಲ್ಲೇ ಗೂಗಲ್ ID ವೆರಿಫಿಕೇಷನ್ ಮಾಡ್ತಾ ಇದ್ದೀವಿ. ಲೈವಲ್ಲೇ ಮಾಡಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂತ. ಮುಂದಿನ ದಿನಗಳಲ್ಲಿ ಲೈವೇ ಆಗುತ್ತೆ, ಮತ್ತು ಪೋಸ್ಟಲ್ಲಿ ಬರೋದು ಅವೆಲ್ಲ ಇರಲ್ಲ ಅಂತ ಹೇಳ್ತಾ ಇದ್ದ ಭರತ್. ನಾನು ಮೊದಲು ಫೋನಲ್ಲೇ ಎಲ್ಲ ಕಳಿಸಿದ್ದೆ, ಪ್ಯಾನ್ ಕಾರ್ಡ್ ಎಲ್ಲ. ಅವನು ಅಕ್ಕ ಬೇಡ ಬನ್ನಿ ಲೈವಲ್ಲೇ ಮಾಡೋಣ ಅಂತ ಹೇಳ್ದ. ಅದಕ್ಕೆ ನಾವು ಬಂದಿದ್ದೀವಿ. ಮಾಡ್ತೀನಿ. ಬ್ಯಾಂಕ್ ಅಕೌಂಟ್ $20 8.20 ಕೌಂಟ್ ಆಗಿದೆ. ಅದು ಒಂದು $15 ಅಥವಾ $10 ಮೇಲಾದರೆ ಓಪನ್ ಆಗಿಬಿಡ್ತದೆ. ಆಮೇಲೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆ್ಯಡ್ ಮಾಡಿದ್ರೆ ಮೆಸೇಜ್ ಬರಲ್ಲ. ಅದು ನೀವು ಆಕ್ಸೆನ್ಸಲ್ಲಿ ಚೆಕ್ ಮಾಡ್ತಾ ಇರಬೇಕು ತಿಂಗಳು ಒಂದೊಂದ್ಸತಿ. ಯೂಎಸ್ ಟ್ಯಾಕ್ಸ್ ಫಿಲ್ ಮಾಡಿದ್ರೆ ಮೆಸೇಜ್ ಬರುತ್ತೆ. 100 ಕಂಪ್ಲೀಟ್ ಆದ್ಮೇಲೆ ಮೆಸೇಜ್ ಬರುತ್ತೆ, ನೀವೇನು ಇನ್ನೂ ಫಿಲ್ ಮಾಡಿಲ್ಲ, ನಿಮ್ಮ ಅಕೌಂಟ್ ಕಳಿಸಲ್ಲ, ಓಲ್ಡಲ್ಲಿ ಇರ್ತೀವಿ ಅಂತ. 100 ಕಂಪ್ಲೀಟ್ ಆಗಂತ ಏನು ಮೆಸೇಜ್ ಬರಲ್ಲ. ಅಷ್ಟೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ರೆ ಸೀದಾ ಅವ್ರು ಸೆಂಡ್ ಮಾಡಿ. ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾವು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾನು ಇವತ್ತು ಬಂದಿರೋದು ಟೆಕ್ ವಿತ್ ಭರತ್ ಅವ್ರ ಮನೆಗೆ ಬಂದಿದ್ದೀನಿ, ಸ್ಟುಡಿಯೋಗೆ. ಏನು ಅಂತಂದರೆ ನಂದು ಗೂಗಲ್ ID ವೆರಿಫಿಕೇಷನ್ ಇತ್ತು, ಅದರಿಂದ ಬಂದಿರೋದು. ನಾನು ಫುಲ್ಲು ಬೇಸಿಕ್ಕಿಂದ ಮಾನಿಟೇಷನ್ ಆನ್ ಆಗಿರೋದ್ರಿಂದ ಇಲ್ಲಿವರೆಗೂ ನಾನು ಭರತ್ ಹತ್ರನೇ ಮಾಡಿಸಿರೋದು. ನೀವು ಯಾರಾದರೂ ಮಾಡಿಸ್ಬೇಕು ಅಂದರೆ ಇವನ್ನ ಕಾಂಟ್ಯಾಕ್ಟ್ ಮಾಡಿ. ಹೆಂಗೆ ಏನು ಅಂತ ಪ್ರತಿಯೊಂದು ಡೀಟೇಲ್ಸು ಇವನು ಹೇಳ್ತಾನೆ. ನಿನ್ನಿಂದ ಏನೇನು ಯೂಸ್ ಆಗುತ್ತೆ ಅಂತ ಸ್ವಲ್ಪ ಹೇಳು. ಓಕೆ, ನಾನು ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು, ಚಾನಲ್ ಪೂರ್ತಿ ಕ್ರಿಯೇಟ್ ಮಾಡ್ಕೊಡ್ತೀನಿ, SEO ಮಾಡ್ಕೊಡ್ತೀನಿ, ಚಾನಲ್ ನೇಮು ಕೂಡ ಹಾಕೊಡ್ತೀನಿ. ಜಸ್ಟ್ ನೀವು ಟಾಪಿಕ್ ಹೇಳಿದ್ರೆ ನಾನೇ ಚಾನಲ್ ನೇಮ್ ಪೂರ್ತಿ ಇಲ್ಲ, ಚಾನಲ್ ಲೋಗೋ, ಚಾನಲ್ ಬ್ಯಾನರು ಇದೆಲ್ಲ ಪೂರ್ತಿ SEO ಸೆಟಪ್ ಮಾಡಿಕೊಡ್ತೀನಿ. ಅಷ್ಟೇ ಅಲ್ಲ, ನೀವು ನಮ್ಮ ಹತ್ರ ಅಕಸ್ಮಾತ್ ಯೂಟ್ಯೂಬ್ ಕೋರ್ಸ್ ಅದೆಲ್ಲ ಏನಾದ್ರು ಪರ್ಚೇಸ್ ಮಾಡಿದ್ರೆ ಇನ್ನೂ ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಇರುತ್ತೆ. ನಾವು ನಿಮ್ಗೆ ಹೇಳ್ಕೊಡ್ತೀವಿ ಯಾವ ಥರ ವಿಡಿಯೋಸ್ ಮಾಡಬೇಕು ಅಂತ. ಸೊ ಎಲ್ಲ ಈ ಥರ ಎಲ್ಲ ನಾವು ಹೇಳ್ಕೊಡ್ತೀವಿ, ಗೈಡ್ ಮಾಡ್ತೀವಿ ಯೂಟ್ಯೂಬರ್ಸ್ನ. ಅಷ್ಟೇ ಅಲ್ಲ, ಮಾನಿಟೈಸೇಷನ್ ಏನಿದೆ, ಮಾನಿಟೈಸೇಷನ್ ಹೇಗೆ ಆನ್ ಮಾಡ್ಕೊಳ್ಳೋದು, ಏನೇನು ಸ್ಟೆಪ್ಸ್ ಇದೆ, ಮತ್ತು ಆ್ಯಡ್ಸೆನ್ಸ್ ಬಗ್ಗೆ, ಆ್ಯಡ್ಸೆನ್ಸ್ ಏನಿದೆ, ID ವೆರಿಫಿಕೇಷನ್, US ಟ್ಯಾಕ್ಸು, ಬ್ಯಾಂಕ್ ಅಕೌಂಟು, ಅಡ್ರೆಸ್ ವೆರಿಫಿಕೇಷನು, ಇದ್ರ ಬಗ್ಗೆ ಎಲ್ಲ ನಾವೆಲ್ಲ ಕ್ರಿಯೇಟರ್ಸ್ಗೆ ಪೂರ್ತಿ ಗೈಡ್ ಮಾಡಿಕೊಡ್ತೀವಿ. ಆಮೇಲೆ ಇದು ಚಾನಲ್ ಕೂಡ ಚೆಕ್ ಮಾಡ್ತೀವಿ. ಅದರೆಲ್ಲ ನಮ್ಮದೆಲ್ಲ ಚಾರ್ಜಸ್ ಇರುತ್ತೆ. ಓಕೆ, ಇದಕ್ಕೆಲ್ಲ ಚಾರ್ಜಸ್ ಇರುತ್ತೆ. ಚಾನಲ್ ಚೆಕ್ ಮಾಡೋದು, ಮಾನಿಟೈಸೇಷನ್ ಅಪ್ಲೈ ಮಾಡೋದು, ಮತ್ತು ಏನಿದೆ ಇದೆಲ್ಲ ಏನು ಗೈಡ್ ಮಾಡ್ತೀವಿ ಯೂಟ್ಯೂಬರ್ಸ್ಗೆಲ್ಲ, ಅದೆಲ್ಲಕ್ಕೆಲ್ಲ ಚಾರ್ಜಸ್ ಆಗುತ್ತೆ. ಆದರೆ ನಾವೆಲ್ಲ ಏನು 250ಕ್ಕಿಂತ ಜಾಸ್ತಿ ಚಾನಲ್ ಮಾನಿಟೈಸೇಷನ್ ಮಾಡಿಕೊಟ್ಟಿದ್ವಿ. ಅಷ್ಟೇ ಅಲ್ಲ, ಈಗ ನನ್ನ ಚಾನಲ್ಲು ಮಾಡಿಕೊಟ್ಟಿದ್ದಾರೆ. ನನ್ನ ಚಾನಲ್ ಸ್ವಲ್ಪ ಪ್ರಾಬ್ಲಮ್ಮು ಆಗಿತ್ತು, ಅದನ್ನೆಲ್ಲ ಸಾಲ್ವ್ ಮಾಡಿ ಮಾನಿಟೈಸೇಷನ್ ಆನ್ ಮಾಡಿಕೊಟ್ಟು ಈಗ ಆಡ್ಸೆನ್ಸು ಮಾಡಿಕೊಟ್ಟಿದ್ದಾರೆ. ತುಂಬ ಖುಷಿಯಾಗುತ್ತೆ, ಯಾಕಂದರೆ ನಾವು ರೆಸ್ಪಾನ್ಸ್ ಮಾಡಿದ ತಕ್ಷಣ ರೆಸ್ಪಾನ್ಸ್ ಮಾಡೋರು ಸಿಕ್ಕರೆ ತುಂಬ ಖುಷಿಯಾಗುತ್ತಲ್ವಾ. ಅದರಿಂದ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಭರತ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ಹೇಳ್ತೀನಿ.
ನಿಮ್ಮ ಚಾನಲಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಅವ್ನು ಸಾಲ್ವ್ ಮಾಡ್ಕೊಡ್ತಾನೆ. ಮಾನಿಟೈಸೇಷನ್ ಆನ್ ಆಗಿದ್ರೆ ಸೆಕೆಂಡ್ ಒಪಿನಿಯನ್ ತಗೊಳ್ಳೋ ಬದಲು ಫಸ್ಟ್ ಒಪಿನಿಯನ್ ತಗೊಳ್ಳಿ ಅಂತ ನಾನು ಹೇಳ್ತೀನಿ ಭರತ್ ಹತ್ರ. ಭರತ್ ಇಷ್ಟೇನಾ? ಮತ್ತೆ ಫುಲ್ಲು ಟೈಟಲ್ ಯಾರಿಗಾದ್ರೂ ಇದು ವಾಚ್ ಅವರ್ ಅವೆಲ್ಲ ಕಂಪ್ಲೀಟ್ ಅವೆಲ್ಲ ಮಾಡ್ಕೊಡ್ತೀವಿ, ಅದು ಕೂಡ ಮಾಡ್ಕೊಡ್ತೀವಿ. ಅಕಸ್ಮಾತ್ ಏನಾದ್ರೆ ಲೆಸ್ ಆಗೋ ಸಮಯದಲ್ಲಿ ಅಂದರೆ ಒಂದು 100 ವಾಚ್ ಅವರ್ ಬೇಕು, 100-200 ವಾಚ್ ಅವರು ಅಥವಾ ಅದಕ್ಕಿಂತ ಜಾಸ್ತಿ ಬೇಕು, ಇನ್ನೊಂದು ವಾರದಲ್ಲಿ ಲೆಸ್ ಆಗಂಗಿದ್ರೆ ವಾಚ್ ಅವರ್, ಅದು ಕೂಡ ನಾವು ಮಾಡ್ಕೊಡ್ತೀವಿ. ಅಷ್ಟೆಲ್ಲ ಚಾನಲ್ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ, ಈಗ ಅವ್ರು ಯೂಸ್ ಕಂಟೆಂಟು, ರಿಪಿಟೇಟಿವ್ ಕಂಟೆಂಟು, ಇನ್ಅಥೆಂಟಿಕ್ ಕಂಟೆಂಟು, ಸ್ಪ್ಯಾಮ್ ಆ್ಯಂಡ್ ಡಿಸೆಪ್ಟಿವ್ ಪ್ರಾಕ್ಟೀಸಸ್ ಅಥವಾ ಚಾನಲ್ ಡಿಲೀಟ್ ಆಗಂಗಿತ್ತು, ಅದನ್ನ ಕೂಡ ರಿಕವರ್ ಮಾಡ್ಕೊಡ್ತೀವಿ. ಆಮೇಲೆ ಏನೇನಿದೆ ಪೂರ್ತಿ ಮಾಡ್ಕೊಡ್ತೀವಿ, ಪೂರ್ತಿ ಸ್ಟೆಪ್ ಎಲ್ಲ ಮಾಡ್ಕೊಡ್ತೀವಿ. 99.9% ಸಕ್ಸಸ್ ಆಗಿದೆ. ಏನೇನೋ ಚಾನಲ್ ರಿಕವರ್ ಮಾಡೋದು, ಅದು ಅಪೀಲ್ ಮಾಡೋದು, ಅದೆಲ್ಲ 99% ಸಕ್ಸಸ್ ಆಗಿದೆ. ಎಲ್ಲೋ ಒಂದೆರಡು ಸತಿ ಅಷ್ಟೇ ಏನೋ ಅದು ಅನ್ಸಕ್ಸಸ್ಫುಲ್ ಆಗಿದೆ. ಅದು ಯಾವುದು ತುಂಬ ರೇರ್ ಕೇಸಸ್ ಅಷ್ಟೇ. ಆದರೆ 99% ಎಲ್ಲ ಯೂಟ್ಯೂಬರ್ ಪ್ರಾಬ್ಲಮ್ ನಾವು ಬೇಗ ಆರಾಮಾಗಿ ಸಾಲ್ವ್ ಮಾಡಿದ್ವಿ, ಸೇಫ್ ಆಗಿ. ನೀವು ಈಗ ಸ್ಟಾರ್ಟ್ ಮಾಡಬೇಕು ಯೂಟ್ಯೂಬ್ ಚಾನಲ್ ಅಂತಂದ್ರೂ ಕಾಂಟ್ಯಾಕ್ಟ್ ಮಾಡಿ. ಹೆಂಗ್ ಕ್ರಿಯೇಟ್ ಮಾಡೋದು, ಹೆಂಗ್ ವಿಡಿಯೋ ಮಾಡೋದು ಪ್ರತಿಯೊಂದು ಬೇಕಂದ್ರೂ ಹೇಳ್ಕೊಡ್ತಾರೆ. ನೀವೇನಾದ್ರೂ ಈಗ ಬೇಸಿಕ್ಕು ನಾನು ಈಗ ಸ್ಟಾರ್ಟ್ ಮಾಡ್ತೀನಿ, ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ಅನ್ಕೊಂಡಿರೋರು ಬೇಕಂದ್ರೆ, ಇಲ್ಲ ನಾನು ಸಪೋರ್ಟ್ ಬೇಕು ಸ್ವಲ್ಪ ಅಂತಂದ್ರೆ ಭರತ್ನ ಕಾಂಟ್ಯಾಕ್ಟ್ ಮಾಡಿ. ನೀವು ಫುಲ್ಲು ಇನ್ಫಾರ್ಮೇಶನ್ ಅವ್ನು ಕೊಡ್ತಾನೆ. ಬೇಕಾದ್ರೆ ನೀವು ನೋಡ್ಬೋದು, ಅವ್ನು ಹಳೆ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ನಿಮ್ಗೆ ಇನ್ನೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ವಾಚ್ ಅವರ್ ಸರ್ವಿಸು ಇದೆ. ಏನಂದ್ರೆ ನಮಗೆ ಈಗ ಬೇರೆಯವ್ರ ಹತ್ರ ಹೋದ್ರೆ ನಮ್ಗೆ ಹೆಂಗಾಗುತ್ತೆ ಏನೋ ಅಂತಿಲ್ಲ. ನನ್ನ ಸ್ವಂತ ಅಭಿಪ್ರಾಯ ಏನಂದ್ರೆ, ನಾನು ಇಲ್ಲಿಗೆ ಬಂದು ಬೇರೆಯವ್ರ ಹತ್ರ ಬಂದಿದ್ದೀನಿ, ಮಾಡಿಸ್ಕೊಂಡೆ ಆ ಥರ ನಮ್ಗೆ ಏನೂ ಫೀಲ್ ಆಗಿಲ್ಲ. ಎಲ್ಲೋ ನಮ್ಮನೇಲಿ ಬಂದು ಎಲ್ಲೋ ಮಾಡಿಸ್ಕೊಂಡಿದ್ದೀನಿ ಅಂತ ಫೀಲ್ ಆಯ್ತು. ಬೇಜಾರಂತೂ ಮಾಡ್ಕೊಳ್ಳಲ್ಲ. ನಮ್ಗೆ ಯಾವ ಥರ ಬೇಕೋ ಆ ಥರ ಎಕ್ಸ್ಪ್ಲೇನ್ ಮಾಡ್ತಾರೆ, ಎಲ್ಲ ಸೊಲ್ಯೂಷನ್ನು ಕೊಡ್ತಾರೆ. ಅದರಿಂದ ನಾನು ನಿಮ್ಗೆ ಹೇಳೋದು ಅಂದರೆ, ಭರತ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ನಿಮ್ಮ ಹತ್ರ ಹೇಳೋದು. ನನಗಿನ್ನು ಮುಂದೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದಕ್ಕೆ ಜಿಮೇಲ್ ಐಡಿ, ನೀವು ಬೇರೆ ಜಿಮೇಲ್ ಐಡಿ ಕಳಿಸಿದ್ದೀರಾ? ಮತ್ತು ನೀನು ಮೊನ್ನೆ ಓಪನ್ ಮಾಡಿದ್ದೀನಿ. ನಾನು ನೋಡಿ ಮೆಸೇಜು 12 ನಂಬರ್ 21